ನಮಸ್ಕಾರ ಮಕ್ಕಳೇ. ಇಂದು ನಿಮ್ಮ ಜೊತೆ ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ನೀಲಿ ಬಣ್ಣದ ನರಿ. ಹೆಸರು ಚೆನ್ನಾಗಿದೆ ಅಲ್ವಾ? ನೀಲಿ ಬಣ್ಣದ ನರಿ. ಏನು ಹೀಗಂದ್ರೆ ಅಂತ ತಿಳ್ಕೊಳ್ಳೋಣ ಈ ಕಥೆಯಿಂದ. ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಒಂದು ನರಿ ವಾಸ ಆಗಿರುತ್ತೆ. ಒಂದು ದಿನ ಅದು ಆಹಾರಕ್ಕೆ ಕಾಡಲ್ಲೆಲ್ಲ ಅಲಿತಾ ಇರುತ್ತೆ. ಅದು ದಾರಿ ತಪ್ಪಿ ಕಾಡಿಂದ ಊರೊಳಗಡೆ ಬಂದ್ಬಿಡುತ್ತೆ. ಊರೊಳಗಡೆ ಬಂದಾಗ ಆ ಊರಿನಲ್ಲಿರುವಂಥ ನಾಯಿಗಳೆಲ್ಲ ಆ ನರಿನ ಅಟ್ಟಿಸ್ಕೊಂಡು ಬರ್ತವೆ. ಅವಾಗ ನರಿ ಭಯದಿಂದ ಜೋರಾಗಿ ಓಡುತ್ತೆ. ಎಲ್ಲಿ ಓಡ್ತಿದ್ದೀನಿ ಅಂತ ಗೊತ್ತಿಲ್ಲದೆ ಓಡ್ತಾ 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 ಹೋಗ್ಬೇಕಾರೆ ಅಲ್ಲೊಂದು ಬಣ್ಣ ಬಳಿತಾರಲ್ಲ, ಆ ಬಣ್ಣದ ಮನೆಯ ಒಳಗಡೆ ಹೊರಟೋಗುತ್ತೆ. ಅಲ್ಲಿ ಒಂದು ನೀಲಿ ಬಣ್ಣದ ಡ್ರಮ್ ಇರುತ್ತೆ. ಇದು ಆ ನಾಯಿಗಳಿಂದ ತಪ್ಪಿಸ್ಕೋಬೇಕು ಅಂತ ನರಿ ಏನು ಮಾಡುತ್ತೆ, ಆ ನೀಲಿ ಬಣ್ಣ ಇರುವಂಥ ಡ್ರಮ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಸೊ ನಾಯಿಗಳಿಗೆ ಹುಡುಕಿ ಹುಡುಕಿ ಗೊತ್ತಾಗಲ್ಲ ಎಲ್ಲಿ ಹೊರಟೋಯ್ತು ಈ ನರಿ ಅಂತ. ಅದಕ್ಕೆ ನರಿ ಕಾಣದೇ ಇರೋದ್ರಿಂದ ಅದು ಊರೊಳಗಡೆ ಹೊರಟೋಗ್ತವೆ. ಸ್ವಲ್ಪ ಸಮಯ ಆದಮೇಲೆ ಈ ನರಿ ಏನು ಮಾಡುತ್ತೆ, ಹೊರಗಡೆ ಬರುತ್ತೆ. ಆವಾಗ ಅದರ ದೇಹ ಸಂಪೂರ್ಣವಾಗಿ ನೀಲಿ ಬಣ್ಣ ಆಗೋಗಿರುತ್ತೆ. ಸರಿ, ಇನ್ನೇನು ಮಾಡೋದು? ಕಾಡಿನ ಒಳಗಡೆಗೆ ಹಿಂದಿರುಗುತ್ತೆ. ಆವಾಗ ಎಲ್ಲ ಪ್ರಾಣಿಗಳು ಇದನ್ನು ನೋಡಿ ಹೆದರ್ತವೆ. ಇದ್ಯಾವುದು ಹೊಸ ಥರ ಪ್ರಾಣಿ, ನಾವು ನೋಡೇ ಇಲ್ವಲ್ಲ ಅಂತ. ಆವಾಗ ನರಿ ಯೋಚನೆ ಮಾಡುತ್ತೆ, ಕೆಟ್ಟ ಬುದ್ಧಿಯಿಂದ ಯೋಚನೆ ಮಾಡುತ್ತೆ, ಇದು ಒಳ್ಳೆಯ ಅವಕಾಶ, ನಾನೇ ರಾಜ ಆಗುವಂಥ ಸಮಯ ಬಂದಿದೆ ಅಂತ ಏನು ಮಾಡುತ್ತೆ, ಅದು ಎಲ್ಲ ಪ್ರಾಣಿಗಳನ್ನು ಕರೆದು, ನಾನು ದೇವರಿಂದ ಕಳಿಸಿಕೊಟ್ಟಂಥ ವಿಶೇಷ ಪ್ರಾಣಿ, ಇನ್ಮುಂದೆ ನಾನೇ ಈ ಕಾಡಿನ ರಾಜ ಅಂತ ಹೇಳುತ್ತೆ. ಆವಾಗ ಎಲ್ಲ ಪ್ರಾಣಿಗಳು ಅದನ್ನು ನಂಬಿ, ಆಯ್ತಪ್ಪ ನೀನೇ ರಾಜ ಆಗಿರುವಂಥ ಸಿಂಹ, ಹುಲಿ, ಆನೆ ಎಲ್ಲವೂ ಒಪ್ಕೊಳ್ಳುತ್ತೆ. ಆವಾಗ ನರಿಗೆ ಬಹಳ ಖುಷಿಯಾಗೋಗುತ್ತೆ, ಸುಖವಾಗಿ ಬದುಕ್ತಾ ಇರುತ್ತೆ. ಆದರೆ ಇದು ಸುಖ ಎಷ್ಟು ದಿನ ಇರುತ್ತೆ ಮಕ್ಕಳೇ? ಸುಳ್ಳು ಹೆಚ್ಚಿಗೆ ದಿನ ಇರಲ್ಲ ಅಲ್ವಾ? ಒಂದಿನ ದೂರದಲ್ಲಿ ಕೆಲವು ನರಿಗಳು ಕೂಗ್ತಾ ಇರ್ತವೆ. ಆ ಶಬ್ದ ಕೇಳಿ ಈ ನೀಲಿ ಬಣ್ಣದ ನರಿ ಏನು ಮಾಡುತ್ತೆ, ತನ್ನ ಸ್ವಭಾವ ಅಲ್ವಾ ಅದನ್ನು ಮರೆತು ಏನು ಮಾಡುತ್ತೆ, ಅದು ಆ ನರಿಯು ಕೂಗುತ್ತೆ. ಕೂ ಅಂತ ನರಿ ಬುದ್ಧಿ ಎಲ್ಲಿ ಹೋಗುತ್ತೆ ಅದಕ್ಕೆ? ಅದು ಕೂಗುತ್ತೆ. ಅದನ್ನು ನೋಡಿದ ಇತರ ಪ್ರಾಣಿಗಳು ಏನು ಮಾಡುತ್ತೆ, ಓಹೋ ಇದೇನು ಬೇರೆ ಪ್ರಾಣಿ ಅಲ್ಲ, ಇದು ನರಿನೇ, ಆದರೆ ನೀಲಿ ಬಣ್ಣದ ನರಿ ಅಂತ ಅವಕ್ಕೆ ಕೋಪ ಬರುತ್ತೆ. ಕೋಪ ಬಂದು ಎಲ್ಲ ಪ್ರಾಣಿಗಳು ಈ ನರಿ ಮೇಲೆ ದಾಳಿ ಮಾಡೋಕ್ಕೆ ಶುರು ಮಾಡ್ತವೆ. ಆವಾಗ ನರಿ ಏನು ಮಾಡುತ್ತೆ, ಎದ್ನೋ ಬಿದ್ನೋ ಅಂತ ಕಾಡಿಂದ ಓಡಿ ಹೋಗುತ್ತೆ. ಸೊ ಈ ಕಥೆಯಿಂದ ಮಕ್ಕಳೇ ನಿಮ್ಗೇನು ತಿಳಿತು? ಸುಳ್ಳಿನಿಂದ ಹೆಚ್ಚು ಕಾಲ ಯಶಸ್ಸು ಸಿಗಲ್ಲ. ಅದರಿಂದ ಸ್ವಭಾವವನ್ನು ಮರೆಮಾಡಲು ಸಾಧ್ಯವಿಲ್ಲ. ಅಂದರೆ ನಾವು ಹೆಚ್ಚಿಗೆ ದಿನ ಸುಳ್ಳಲ್ಲಿ ಬದುಕೋಕ್ಕಾಗಲ್ಲ. ಯಾವಾಗಲೂ ಸತ್ಯವನ್ನೇ ಹೇಳಬೇಕು ಅಲ್ವಾ ಮಕ್ಕಳೇ?